ಜರ್ಮನಿಯಲ್ಲಿ ರೀಸೆಂಟಾಗಿ ಫಸ್ಟ್ ವೆಂಕಟೇಶ್ವರ ಟೆಂಪಲ್ನ 2 ಮಂತ್ಸ್ ಮುಂಚೆನೇ ಓಪನ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ವಾ, ಅವರ ನಮ್ಮ ಫ್ರೆಂಡ್ ಅನು ಅಂತ. ಅವರು ಕೂಡ ತೆಲುಗು ಯೂಟ್ಯೂಬರ್. ಅವರ ಹಸ್ಬೆಂಡ್ ಎಲ್ಲ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ದೇವ್ರ ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮಾತಾಡಿದ್ವಿ, ಪ್ರಸಾದ ತಿಂದ್ವಿ. ದಟ್ ವಾಸ್ ರಿಯಲಿ ಅ ವೆರಿ ಗುಡ್ ಡೇ. ತುಂಬ ಜನ ಫ್ರೆಂಡ್ಸು ಅನ್ಎಕ್ಸ್ಪೆಕ್ಟೆಡ್ಲಿ ಟೆಂಪಲಲ್ಲಿ ಸಿಕ್ಕಿದ್ರು. ಆಲ್ಮೋಸ್ಟ್ ಲೈಕ್ 7-8 ಫ್ಯಾಮಿಲಿ ಅಲ್ವಾ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಯೂರೋಪ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಈ ಥರ ಒಂದು ನಾರ್ಮಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ತುಲಿ ಏಕಾದಶಿ ಮತ್ತು ಶನಿವಾರ. ಸೊ ನಿಮಗೂ ಎಲ್ಲರಿಗೂ ತುಲಿ ಏಕಾದಶಿದ ಶುಭಾಶಯಗಳು. ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಅನ್ಕೊತೀನಿ. ಸೊ ನಾವು ಕೂಡ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಜರ್ಮನಿಯಲ್ಲಿ ರೀಸೆಂಟಾಗಿ ಫಸ್ಟ್ ವೆಂಕಟೇಶ್ವರ ಟೆಂಪಲ್ನ 2 ಮಂತ್ಸ್ ಮುಂಚೆನೇ ಓಪನ್ ಮಾಡಿದ್ದಾರೆ. ಅದು ಕೂಡ ನಾವಿರೋಂಥ ರೀಜನಲ್ಲೇ ಓಪನ್ ಮಾಡಿದ್ದಾರೆ. ಸೊ ಈ ದೇವಸ್ಥಾನ ಓಪನ್ ಆದಾಗಿಂದನೂ ನಾವು ಆ್ಯಕ್ಚುಲಿ ಹೋಗೋಣ ಅಂತ ಅಂದ್ಕೊಂಡ್ರು ಆಗಲಿಲ್ಲ. ಬಟ್ ಲಕ್ಕಿಯಾಗಿ ತುಲಿ ಏಕಾದಶಿ ದಿವಸನೇ ನಮಗೆ ಹೋಗೋಕ್ಕೆ ಸೆಟ್ ಆಗಿದೆ. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಅಂದಂಗೆ ನಾವು ಯೂಶಲ್ ಆಗಿ ಮದುವೆ ಆದಾಗಿಂದ ನಾವು ಇಂಡಿಯಾಕ್ಕೆ ವೆಕೇಷನ್ಸ್ ಬಂದಾಗ ಪ್ರತಿ ವರ್ಷವೂ ಆಲ್ಮೋಸ್ಟ್ ಮಿಸ್ ಮಾಡ್ದಂಗೆ ತಿರುಪತಿಗೆ ಹೋಗ್ತಾನೆ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ವೆಕೇಷನಲ್ಲಿ ನಮಗೆ ಹೋಗೋಕ್ಕಾಗಲಿಲ್ಲ. ಸೊ ಸ್ವಾಮಿ ಮೇ ಬಿ ಇಲ್ಲೇ ಅವ್ರ ದೇವಸ್ಥಾನನ ಓಪನ್ ಮಾಡ್ಕೊಂಡು ನಮ್ಗೆ ಇಲ್ಲೇ ದರ್ಶನ ಕೊಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ. ಮದುವೆ ಆದಾಗಿಂದ ಒಂದ್ಸತಿನೂ ಮಿಸ್ ಮಾಡಿಲ್ಲ ನಾವು. ಮತ್ತು ಈ ದೇವಸ್ಥಾನ ಓಪನ್ ತುಂಬ ಚೆನ್ನಾಗೇ ಓಪನ್ ಮಾಡಿದ್ರು ಆ್ಯಕ್ಚುಲಿ, ತುಂಬ ಗ್ರ್ಯಾಂಡಾಗಿ. ಯಾಕಂದರೆ ಅದ್ರ ರೀಲ್ಸ್ಗಳನ್ನ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ಇವತ್ತು ಲೈವ್ ಆಗಿ ಹೋಗಿ ನೋಡ್ತಿದ್ದೀವಿ ಹೇಗಿರುತ್ತೆ ಅಂತ. ನೋಡೋಣ ದೇವಸ್ಥಾನ. ಲಾಸ್ಟ್ ಮಂತ್ ಕುಂಭಮೇಳನೂ ಇತ್ತು. ಓಕೆ, ಕುಂಭಮೇಳ ನಡೆದಿತ್ತು. ಅದೇ ಓಪನಿಂಗ್ ಟೈಮಲ್ಲಿ ಅಲ್ವಾ ಮಾಡಿದ್ರು. US UK ಈ ಥರ ದೇವಸ್ಥಾನಗಳು ತುಂಬಾ ದೊಡ್ಡದಾಗಿ ಮತ್ತು ಚೆನ್ನಾಗಿರುತ್ತೆ. ಇಲ್ಲಿ ಜರ್ಮನಿಯಲ್ಲಿ ಅಷ್ಟು ದೊಡ್ಡದಾಗಿರಲ್ಲ. ಯೂಶಲ್ ಆಗಿ ಲೈಕ್ ಒಂದೇ ದೇವಸ್ಥಾನದಲ್ಲಿ ನಾವು ಎಲ್ಲ ದೇವ್ರುಗಳನ್ನೂ ನೋಡ್ಬೋದು. ಲೈಕ್ ಗಣಪತಿ, ಅಮ್ಮವಾರು, ಲೈಕ್ ಸಾಯಿಬಾಬಾ, ಈ ಥರ ಎಲ್ಲ ದೇವ್ರುಗಳನ್ನು ಒಂದೇ ಟೆಂಪಲಲ್ಲಿ ಇಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಲೈಕ್ ಏನಂತ ಶ್ರೀಲಂಕನ್ಸ್ ರನ್ ಮಾಡೋದಲ್ವಾ ಟೆಂಪಲ್ಸ್ ಇಲ್ಲಿ ಜರ್ಮನಿಯಲ್ಲಿ. ಫ್ರಮ್ ದಿ ಶ್ರೀಲಂಕಾ. ಸೊ ತಮಿಳೇ ಯೂಸ್ ಮಾಡಿಕೊಂಡು ಅವರು ಪೂಜೆ ಮಾಡೋದು. ಬಟ್ ಫಸ್ಟ್ ಟೈಮ್ ವೆಂಕಟೇಶ್ವರ ದೇವಸ್ಥಾನ. ಸೊ ನೋಡೋಣ ಹೇಗಿರತ್ತೆ ಅಂತ. ನಾವು ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆದ್ವಿ. ಸ್ವಲ್ಪ ಜನ ಆಲ್ರೆಡಿ ರಿಟರ್ನ್ ಹೋಗ್ತಿರೋದನ್ನ ನೋಡಿದ್ವಿ ಇಲ್ಲಿ ರೋಡಲ್ಲಿ. ಸೊ ಆಲ್ಮೋಸ್ಟ್ ಪೂಜೆ ಆಗಿದೆಯಾ, ಸ್ಟಾರ್ಟ್ ಮಾಡಿದಾರಾ ಗೊತ್ತಿಲ್ಲ, ನೋಡಬೇಕು. ಬಟ್ ಓಕೆ, ವಿ ರೀಚ್ ಅಂತ ತೋರಿಸ್ತದೆ. ಬಟ್ ಎಲ್ಲಿ ಓಪ್ಸ್ ಸಖತ್ ರಶ್ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡು, ಡೋರ್ ಹತ್ರ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಆಚೆ. ನಮ್ಮ ಪರಿಸ್ಥಿತಿ ಏನು ಮತ್ತೆ ಅವರೇ ಅಷ್ಟು ಜನ ಇದ್ದಾರೆ ಅಂದರೆ. ತುಂಬ ಜನ ಇಂಡಿಯನ್ಸ್ ಬಂದಿದ್ದಾರೆ ಇವತ್ತು. ಸಾರಿ, ಐ ಮೀನ್ ತುಲಿ ಏಕಾದಶಿ ಅಲ್ವಾ. ತುಂಬ ಜನ ಕ್ರೌಡ್ ಇದೆ ಆ್ಯಕ್ಚುಲಿ. ಡೋರ್ ಕೂಡ ಆಚೆ ತುಂಬ ಜನ ನಿಂತಿದ್ದಾರೆ. ನಾವೆಷ್ಟೊತ್ತು ನಿಂತ್ಕೋಬೇಕಾಗುತ್ತೋ ದೇವ್ರ ದರ್ಶನ ಮಾಡೋಕ್ಕೆ ನೋಡೋಣ. ಯಾಕಂದರೆ ಡೋರಲ್ಲೇ ತುಂಬ ಜನ ನಿಂತಿದ್ದಾರೆ. ಮೇ ಬಿ ನಾವು 1 ಅವರ್ ನಿಂತ್ಕೋಬೇಕಾಗತ್ತೆ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಯಾಕಂದರೆ 9:30 ತನಕ ಇರೋತಲ್ಲ. ನಾವು ದೇವಸ್ಥಾನಕ್ಕೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಜೊತೆ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ವಾ, ಆರೆಂಜ್ ಕಲರ್ ಸ್ಯಾರಿ, ಅವರ ನಮ್ಮ ಫ್ರೆಂಡ್. ಅವ್ರ ಹೆಸರು ಅನು ಅಂತ. ಅವರು ಕೂಡ ತೆಲುಗು ಯೂಟ್ಯೂಬರ್. ಅವರು ಕೂಡ ಇವತ್ತು ವ್ಲಾಗ್ನ ಮಾಡ್ತಿದ್ದಾರೆ. ಅದಕ್ಕೆ ಅವರ ಹಸ್ಬೆಂಡ್ ಎಲ್ಲ ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ನಮ್ಮ ಫ್ರೆಂಡ್ಶಿಪ್ ಆಗಿ ತುಂಬ ದಿವಸ ಏನಾಗಿಲ್ಲ, ತುಂಬ ಶಾರ್ಟ್ ಟೈಮಲ್ಲೇ ನಾವು ಫ್ರೆಂಡ್ಸ್ ಆಗಿದ್ದು. ಬಟ್ ನಮ್ಮ ಬಾಂಡಿಂಗ್ ಇರ್ಬೋದು, ಕನೆಕ್ಷನ್ ಇರ್ಬೋದು, ತುಂಬಾ ಕ್ವಿಕ್ಕಾಗಿ ಬಿಲ್ಡ್ ಆಯಿತು. ಸೊ ಕೆಲವೊಂದು ಫ್ರೆಂಡ್ಶಿಪ್ ಹಂಗೆ ಅನಿಸುತ್ತೆ, ತುಂಬ ಶಾರ್ಟ್ ಪೀರಿಯಡಲ್ಲಿ ನಾವು ಕನೆಕ್ಟ್ ಆಗಿ ಫ್ರೆಂಡ್ಸ್ ಆದ್ರೂ ಬಾಂಡಿಂಗ್ ಇರ್ಬೋದು, ಆ ಕನೆಕ್ಷನ್ ತುಂಬಾ ಬೇಗ ಬೆಳ್ಕೊಂಬಿಡತ್ತೆ. ಸೊ ಅದೇ ಥರ ಈ ಫ್ರೆಂಡ್ಶಿಪ್ ಕೂಡ ಹಾಗೆಯೇ. ಅವತ್ತು ದೇವಸ್ಥಾನದಲ್ಲಿ ನನಗೆ ಗೊತ್ತಿದ್ದೇನೆ ನಮ್ಮ ತುಂಬ ಜನ ಫ್ರೆಂಡ್ಸ್ನ ಮೀಟ್ ಮಾಡಿದೆ. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಸ್ನೇಹ ಕೂಡ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ದೇವಸ್ಥಾನದಲ್ಲಿ ಕಾಣಿಸಿದಾಗ ತುಂಬಾ ಖುಷಿ ಆಯಿತು.
ಸೊ ವಿ ರಿಯಲಿ ಸ್ಪೆಂಡ್ ವೆರಿ ಗುಡ್ ಟೈಮ್. ಆವತ್ತಿನ ದಿವಸ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ದೇವ್ರ ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮಾತಾಡಿದ್ವಿ, ಪ್ರಸಾದ ತಿಂದ್ವಿ. ದಟ್ ವಾಸ್ ರಿಯಲಿ ಅ ವೆರಿ ಗುಡ್ ಡೇ. ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡ್ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ವಲ್ಲ, ಇಫ್ ಪಾಸಿಬಲ್ ಆದರೆ ನಾವು ಲೈಕ್ ಈವ್ನಿಂಗ್ ಒಂದು ಕಾಫಿ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ದೇವಸ್ಥಾನದಲ್ಲೇ ಎಲ್ಲರ ಜೊತೆನೂ ಮಾತಾಡಿ ಪ್ರಸಾದ ತಿಂದು ಮುಗಿಯೋಷ್ಟರಲ್ಲೇ ತುಂಬಾ ಟೈಮ್ ಆಯಿತು. ಬಟ್ ವಿ ರಿಯಲಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ದಟ್ ಡೇ ಅಂತ ಹೇಳ್ಬೋದು. ಏನು ಸ್ಟ್ರೆಸ್ ಕೊಟ್ಟಿದ್ದೀನಪ್ಪ But alles healthy eating and chicken. Orange grape panas is time. Orange. Você disappoint. Come and Masquer. ಆರೆಂಜ್ ಉನ್ನ ಮೈಸೂರ್ದ నేను ఇంటికెళ్ళి ಸೊ ನೋಡಿದ್ರಿ ಅಲ್ವಾ, ಮುಂಚೆ ಕ್ಲಿಪ್ಸಲ್ಲಿ ದೇವಸ್ಥಾನದ್ದು ಒಳಗಡೆ ಇರೋ ಕ್ಲಿಪ್ಸ್ ಇರ್ಬೋದು ಮತ್ತು ಪೂಜೆ ನಡೀತಿರೋದು ತುಂಬಾ ಚೆನ್ನಾಗಾಯಿತು. ಬಟ್ ನಾನು ಲೈವ್ ಆಗಿ ಮಾಡಲಿಲ್ಲ ವ್ಲಾಗ್ಸ್ ಏನೂ, ಯಾಕಂತಂದರೆ ನಮಗೆ ತುಂಬ ಜನ ಫ್ರೆಂಡ್ಸು ಅನ್ಎಕ್ಸ್ಪೆಕ್ಟೆಡ್ಲಿ ಟೆಂಪಲಲ್ಲಿ ಸಿಕ್ಕಿದ್ರು. ಆಲ್ಮೋಸ್ಟ್ ಲೈಕ್ ಒಂದು 7-8 ಫ್ಯಾಮಿಲಿ ಅಲ್ವಾ. ಸೊ ನಾವು ಪೂಜೆ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಪ್ರಸಾದನೂ ಎಲ್ಲ ತಿಂದ್ವಿ. ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್ ಇದ್ಮೇಲೆ ಆಬ್ವಿಯಸ್ಲಿ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆಲ್ಮೋಸ್ಟ್ 9:40 ಆಯಿತು. ಈಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಮೇ ಬಿ ಮತ್ತೆ ನಾವು ಇನ್ನೊಂದು ಸತಿ ಯಾವಾಗಾದ್ರೂ ಟೆಂಪಲಿಗೆ ಬರ್ತೀವಿ. ಯೂಶಲಾಗಿ ಬರ್ತಾನೆ ಇರ್ತೀವಿ ನಾವು ಟೆಂಪಲ್ಗೆ. ಅದರಲ್ಲೂ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಲೈಕ್ ಬರ್ತ್ಡೇಸ್ ಆ್ಯನಿವರ್ಸರಿ ಇದ್ರಂತೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬರೋಕ್ಕೆ ಟ್ರೈ ಮಾಡ್ತೀವಿ. ಈ ದೇವಸ್ಥಾನ ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ಈಸ್ ಫಸ್ಟ್ ವೆಂಕಟೇಶ್ವರ ದೇವಸ್ಥಾನ ಅಲ್ವಾ, ಜರ್ಮನಿ. ಯಾ, ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ಪೆಷಲ್ ಥಿಂಗ್. ನನಗೆ ತುಂಬ ಇಷ್ಟ ಆಯ್ತು. ಯಾಕಂದರೆ ಡಿಸೆಂಬರಲ್ಲಿ ಹೋಗುವಾಗ ಇಂಡಿಯಾದಲ್ಲಿ ತಿರುಪತಿ ಹೋಗೋಕ್ಕಾಗಲಿಲ್ಲ. ಮುಂಚೆನೇ ಹೇಳ್ದಂಗೆ ಆಲ್ಮೋಸ್ಟ್ ವಿಗ್ರಹ ನೋಡುವಾಗ್ಲೂ ಸೇಮ್ ತಿರುಪತಿ ನೋಡ್ದಂಗೆ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬಾ ಜನ ಬಂದಿದ್ದರು. ಯಾಕಂದರೆ ಮುಂಚೆನೇ ಹೇಳ್ದಂಗೆ ಇವತ್ತು ತುಲಿ ಏಕಾದಶಿ ಅಲ್ವಾ, ಅದಕ್ಕೆ. ಸೊ ಇಷ್ಟೋ ತನಕ ಫ್ರೆಂಡ್ಸ್ ಜೊತೆ ಎಲ್ಲನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಈಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಬಾಯ್.